ವೃದ್ಧಿಯಾಗುತ್ತಿದ್ದು ಕ್ಷೇತ್ರವು ರಾಜ್ಯದ ಪ್ರಮುಖ ಧಾರ್ಮಿಕ ತಾಣವಾಗಿ ಹೊರಹೊಮ್ಮುತ್ತಿದೆ. ಪ್ರತಿದಿನ ರಾಜ್ಯದ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿ ಕಿಲೋಮೀಟರ್ ಗಟ್ಟಲೆ ಸರತಿಯಲ್ಲಿ ನಿಂತು ದೇವಿಯ ದರ್ಶನ ಮಾಡುತ್ತಿದ್ದಾರೆ. ಕ್ಷೇತ್ರದಲ್ಲಿ ಲಕ್ಷ್ಮೀ ಸಾಲಿಗ್ರಾಮ ಹಾಗೂ ಶ್ರೀಚಕ್ರ ಸ್ಥಾಪನೆಯಾಗಿ 9 ತಿಂಗಳು ಕಳೆದಿದ್ದು ಇದರಿಂದ ಭಕ್ತರ ಸಮಸ್ಯೆಗಳು ಪರಿಹಾರವಾಗುತ್ತಿವೆ ಎಂಬ ಭರವಸೆಯಿಂದ ಜನಸಾಗರ ಹೆಚ್ಚುತ್ತಿದೆ. ಭಕ್ತರು ಅಕ್ಕಿ ಸೇವೆ, ಉಪ್ಪಿನ ಸೇವೆ, ಬೆಲ್ಲದ ಆರತಿ ಮಾಡುವ ಮೂಲಕ ತಮ್ಮ ಹರಕೆಗಳನ್ನು ತಾಯಿಗೆ ಸಲ್ಲಿಸುತ್ತಿದ್ದಾರೆ. ಕ್ಷೇತ್ರದ ಆವರಣದಲ್ಲಿ ವಿಶ್ವದಲ್ಲಿ 179 ಅಡಿ ಎತ್ತರದ ಕಲ್ಲಿನಿಂದ ನಿರ್ಮಾಣಗೊಳ್ಳುತ್ತಿರುವ ಶಿವಲಿಂಗ ಸಂಕಲ್ಪದ ಕಾಮಗಾರಿಗಳು ಕೂಡ ಶುರುವಾಗಿವೆ. ಪ್ರತಿದಿನ 3 ರಿಂದ 4 ಸಾವಿರ ಭಕ್ತರು ಆಗಮಿಸುತ್ತಿದ್ದರೆ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ 15 ರಿಂದ 20 ಸಾವಿರ ಭಕ್ತರು ಆಗಮಿಸುತ್ತಿರುವುದಾಗಿ ಕ್ಷೇತ್ರದ ಆಡಳಿತ ಮೂಲಗಳು ತಿಳಿಸಿವೆ. ಭೂದಾನಿ ಮಹಂತೇಶ್ ಕೌಜಲ್ಗಿ ಮಾತನಾಡಿ 2013ರಲ್ಲಿ ದೇವಸ್ಥಾನ ಸ್ಥಾಪನೆಯಾದ ಬಳಿಕ ಕ್ಷೇತ್ರದ ಅಭಿವೃದ್ಧಿ ಮುಂದುವರೆದಿದ್ದು ಲಕ್ಷ್ಮೀ ಸಾಲಿಗ್ರಾಮ ಹಾಗೂ ಶ್ರೀಚಕ್ರ ಸ್ಥಾಪನೆಯಾದ ನಂತರ ಭಕ್ತರ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದ ಏರಿಕೆ ಕಂಡಿದೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕಾಗಿ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಚಾಮುಂಡೇಶ್ವರಿ ಭಕ್ತ ರಾಹುಲ್ ಕೌಜಲ್ಗಿ ಮಾತನಾಡಿ 9 ತಿಂಗಳ ಹಿಂದೆ ನಡೆದ ಲಕ್ಷ್ಮೀ ಸಾಲಿಗ್ರಾಮ ಮತ್ತು ಶ್ರೀಚಕ್ರ ಸ್ಥಾಪನೆ ಕ್ಷೇತ್ರದ ಅದೃಷ್ಟಕ್ಕೂ ಭಕ್ತರ ಹೃದಯಕ್ಕೂ ಹೊಸ ಬೆಳಕಿಗೆ ಕಾರಣವಾಗಿದೆ. ಕ್ಷೇತ್ರದಲ್ಲಿ ದಿನದ 24 ಗಂಟೆಯೂ ಅನ್ನದಾಸೋಹ ವ್ಯವಸ್ಥೆ ಜಾರಿಯಲ್ಲಿದ್ದು ಇದರಿಂದ ಎಲ್ಲ ಭಕ್ತರು ತೃಪ್ತಿಯಿಂದ ಸೇವೆ ಮಾಡುತ್ತಾ ದೇವಿಯ ಆಶೀರ್ವಾದ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಶ್ರೀಚಕ್ರ ಸಮೇತ ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರ ಮರಕುಂಬಿ ಗ್ರಾಮ ಬೈಲಹೊಂಗಲದಿಂದ 6 ಕಿಲೋಮೀಟರ್ ಅಂತರದಲ್ಲಿದ್ದು ಆಟೋ, ಬಸ್ ಮೂಲಕ ಸಾರಿಗೆ ವ್ಯವಸ್ಥೆ ಇದೆ. ನಾವು ಇಲ್ಲೇ ಸಮೀಪದ ಬೈಲಹೊಂಗಲದಿಂದ ಬಂದೇವ್ರಿ. ಇಲ್ಲಿ ಅಮ್ಮನ ಪವಾಡ ನಡೆದು ಒಂದು 5-6 ವರ್ಷ ಆಯ್ತು. ಆದ್ರೆ ಈಗ ಒಂದು 6 ತಿಂಗಳದಿಂದ ಈ ಕಡೆ ಬಹಳಷ್ಟು ಪ್ರಚಾರ ಆಗೈತಿ. ಎಲ್ಲಾ ಜನಕ್ಕ ಗುಡಿಗೆರಿತನ ಹೋಗಿ ಬರಕ್ ಆಗೋದಿಲ್ಲ ಅಂತ ಹೇಳಿ ಅಮ್ಮ ಬಂದ ಇಲ್ಲೇ ನೆಲೆಸಿದಾಳ ಅಂತ ಹೇಳಿ ಎಲ್ಲಾ ಜನರ ಒಂದು ಮನಸ್ಸಿನ ಭಾವನೆ ಆಗೈತಿ. ಅದಕ್ಕೆ ಅದೇ ರೀತಿಯಾಗಿ ಅಮ್ಮ ಎಲ್ಲರಿಗೂ ತನ್ನ ಅನುಗ್ರಹವನ್ನ ತೋರಿಸ್ತಾ ಬರತ್ತಾಳು. ಅದೇ ರೀತಿ ಜನ ಎಲ್ಲ ಆ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೋ. ಅಮ್ಮನ ಕರುಣೆ ಎಲ್ಲಾ ಜನಕ್ಕ ಇರ್ಲಿ ಅಂತ ಹೇಳಿ ನನಗೆ ಕೇಳ್ಕೊತ ಜನ ಬರ್ತಾರೋ. ಬಂದ ಅಲ್ಲಿ ಅಕ್ಕಿ ಸೇವೆ ಅಂತ ಹೇಳಿ ಅಕ್ಕಿಯನ್ನ ಒಂದು ಬಟ್ಟೆ ಒಳಗ ಗಂಟು ಕಟ್ಟಿರ್ತಾರೋ. ಕಲರ್ ಬಟ್ಟೆ ಒಳಗ ಬ್ಲೌಸ್ ಪೀಸ್ ಗಳನ್ನ ಕಟ್ ಮಾಡಿ ಅದ್ರೊಳಗ ಗಂಟುಗಳನ್ನ ಕಟ್ಟಿರ್ತಾರೋ. ಆ ಗಂಟನ್ನ ಅಲ್ಲಿ ಒಂದು 50 ರೂಪಾಯಿ ಅಷ್ಟು ತುಂಬಿ ಆ ಗಂಟನ್ನ ತೆಗೆದುಕೊಂಡ ಅಲ್ಲಿ ಶಮಿ ಗಿಡ ಯಾವ್ದದು ಬನ್ನಿ ಗಿಡ ಐತಿ. ಆ ಗಿಡದ ಹತ್ತಿರ ಅಮ್ಮಂದೊಂದು ಮೂರ್ತಿಯನ್ನ ಇಡ್ಲಾಗೈತಿ. ಆ 9 ಸುತ್ತ ಅಮ್ಮನ ಮೂರ್ತಿಗೆ ಆ ಗಿಡದ ಸುತ್ತಲೂ 9 ಸುತ್ತನ್ನ ಹಾಯ್ಬೇಕು. ಆಮೇಲೆ ನಮ್ಮ ಸಂಕಲ್ಪ ಏನದ ಅದನ್ನ ನಾವು ಬೇಡ್ಕೊಂಡು ಅಮ್ಮನಿಗೆ ಅಕ್ಕಿ ಇರ್ತೈತಲ್ಲ ಅದನ್ನ ಮತ್ತೆ ವಾಪಸ್ ಹೋಗಿ ಅಮ್ಮನ ಉಡಿಯೊಳಗ ನಾವು ಹಾಕಿ ಬಂದು ಆ ಬಟ್ಟೆಯನ್ನ ನಾವ್ ಏನ್ ಮಾಡ್ಬೇಕು ಆ ಗಿಡಕ್ಕ ಕಟ್ಟಬೇಕಾಗ್ತತಿ. ಆ ರೀತಿ ಮಾಡಿ ನಮ್ಮ ಸಂಕಲ್ಪನ ನಾವು ಅಮ್ಮನಿಗೆ ಹೇಳ್ಕೊಂಡಾಗ ನಮ್ಮ ಎಲ್ಲಾ ಕಾರ್ಯಗಳನ್ನ ಅಮ್ಮ ಸಿದ್ಧಿಸ್ತಾಳು ಅನ್ನುವಂತ ನಮ್ಮ ಭಾವನೆ ಐತಿ. ಆ ತಾಯಿ ನಮ್ಮನ್ನೆಲ್ಲರನ್ನ ಕರುಣಿಸ್ಲಿ ಅಂತೇಳಿ ಕೇಳ್ಕೊಳ್ತಾರೆ.